ಸೊ ಅವರು ಮತ್ತೆ ಆದಾಯ ಹೆಚ್ಚಾಗುತ್ತೆ, ಮತ್ತೆ ಬೇಡಿಕೆ ಸಲ್ಲಿಸ್ತಾರೆ. ಈ ಥರದೊಂದು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ನಾವು ಕರಿತೀವಿ, ಗುಣಕ ಇದರಿಂದ ಶುರು ಆಗುತ್ತೆ. ಇದಕ್ಕೆ ಚಾಲನೆ ಕೊಟ್ಟಿದೆ ಈ ಆಯವ್ಯಯ ಅಂತ ನನಗೆ ಅನಿಸುತ್ತೆ. ಈಗ ನಾವು ಆದಾಯ ತೆರಿಗೆಯ ಬಗ್ಗೆ ಕೇಳಿದ್ರಿ, ಅದದ್ದು ನಾನು ಹೇಳ್ತೀನಿ. 2 ಸ್ಲ್ಯಾಬ್ಗಳಿದೆ. ಅಂದರೆ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್, ಹಳೆ ಪದ್ಧತಿ, ಹೊಸ ಪದ್ಧತಿ. ಈ ಹಳೆ ಪದ್ಧತಿಯಲ್ಲಿ ಏನಿತ್ತೋ ಯಥಾವತ್ತಾಗಿ ಹಾಗೆ ಮುಂದುವರೆದಿದೆ. ಹಳೆಯದರಲ್ಲಿ ಏನೇನು ನಮಗೆ ಒಂದು ಸರಿ ಹೇಳ್ಬಿಡ್ತೀನಿ, ಅದು ಯಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಹಳೆಯದರಲ್ಲಿ ಒಟ್ಟು ನಿಮಗೆ ಎಷ್ಟು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಂದರೆ, ನಿಮ್ದು ಒಂದು ವೇಳೆ ಆ ಥರದ್ದೆಲ್ಲವೂ ರಿಲ್ಯಾಕ್ಸೇಷನ್ ಇದ್ದರೆ 5.25 ಲಕ್ಷದವರೆಗೂ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಹಳೆ ತೆರಿಗೆ ಪದ್ಧತಿಯಲ್ಲಿ. ಅಂದರೆ ಯಾವ್ಯಾವ್ದ್ರಲ್ಲಿ ಸಿಗುತ್ತೆ ನೋಡಿ. ನಾನೀಗ ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದ್ದೀನಿ. ಅಂದರೆ ಅಸಲು ಕಟ್ಟಕ್ಕೆ, ಅಸಲು ಬೇರೆ ಬಡ್ಡಿ ಬೇರೆ, ಅದರಲ್ಲಿ 2 ಕ್ಲಾಸಿಫಿಕೇಶನ್ ಇರುತ್ತೆ. ಅಸಲು ನನಗೆ 1.5 ಲಕ್ಷದವರೆಗೂ ನಾನು ಅಸಲು ಕಟ್ಟಿದ್ದಕ್ಕೆ ನಾನು ರಿಲ್ಯಾಕ್ಸೇಷನ್ ಕೇಳ್ಬೋದು ತೆರಿಗೆಯಿಂದ. ಬಡ್ಡಿ ಕಟ್ಟಿದ್ದ